ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಅನುಭವ ಇಲ್ಲ ಇರುತ್ತೆ, ಅವನಿಗೇನು ಬೇಕಾಗಿಲ್ಲ. ಆ ಅನುಭವನ ಮೀರಿ ಹೋಗಿರ್ತಾನೆ ಅವನು, ಸಾಕ್ಷಿ ರೂಪಕ್ಕೆ ಹೋಗ್ಬಿಟ್ಟಿರ್ತಾನೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಸೊ 12 ಮಂತ್ರಗಳು ಬಂದ್ಬಿಟ್ಟು, ಬರೀ ನಾವು 5 ವರ್ಷದಿಂದ ಬರೀ 6 ಮಂತ್ರಗಳು ಮಾಡ್ಕೊಂಡು ಬಂದಿದ್ದು. 7ನೇ ಮಂತ್ರ ಇನ್ನು ಎಂಟರ್ ಆಗಿಲ್ಲ. ಅದಾದಮೇಲೆ ಇರೋದು 5 ಮಂತ್ರ ಇವಾಗ ಹೇಳಾಯಿತು. ಮಾಂಡಕ್ಯ ಉಪನಿಷತ್ತು ಟೋಟಲ್ ಏನಂತ ಗೊತ್ತಾಯ್ತು ನಮಗೆ ಇವಾಗ, ಆಯಿತಾ. ಸೊ ನಾವೇನು ಮಾಡ್ತಾ ಇದ್ದೀವಿ ಇಷ್ಟು ದಿವಸ ಅಂದರೆ, ಸರ್ವಂ ಏತದ್ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಅನ್ನೋದನ್ನು ಯಾವ ರೀತಿ ಓಂಕಾರ ಇಟ್ಕೊಂಡು ಸ್ಲೋ ಆಗಿ ಸೌಂಡ್ ಮಾಡಿ ನಮ್ಮ ಸ್ವರೂಪಕ್ಕೆ ಹೋಗಬೇಕು. ನೀವು ಓಂಕಾರ ಇಟ್ಕೊಂಡು ಹೋಗ್ಬೋದು, ಅಥವಾ ನೀವು ಮನೇಲಿ ಯಾವುದಾದ್ರು ದೇವರ ವಿಗ್ರಹವನ್ನು ಅಥವಾ ರಿಲೀಜಿಯಸ್ ಪರ್ಸನಾಲಿಟೀಸ್ ರಾಮ ಅಥವಾ ಕೃಷ್ಣ ಅಥವಾ ನರಸಿಂಹ, ಯಾವುದೋ ದೇವರನ್ನ ಅಥವಾ ದೇವಿ ಯಾವುದೋ ನೀವು ಕಾಂಟಂಪ್ಲೇಟ್ ಮಾಡ್ತಾ ನೀವು ನಿಮ್ಮನ್ನೇ ನೀವು ಮರೆತು ಅಲ್ಲೂ ಕೂಡ ನೀವು ನಿಮ್ಮ ಸ್ವರೂಪಕ್ಕೆ ಸೈಲೆನ್ಸ್ಗೆ ಹೋಗಬಹುದು. ಓಂ ಹಿಡ್ಕೊಂಡೇ ಹೋಗಬೇಕು ಅಂತ ಇಲ್ಲ. ಅರ್ಥ ಆಯ್ತಾ? ಓಂಕಾರ ಉಪಾಸನೆ ಅದೇ ಮಾಡಬೇಕು, ಇದೇ ಮಾಡಬೇಕು. ಕೆಲವು ಯಾವುದೋ ನ್ಯಾರೋ ಇದರಲ್ಲಿ ಅದು ಹಾಗೆ ಇದು ಏನಿಲ್ಲ. ಇಲ್ಲಿ ನೀವು ಯಾವುದನ್ನು ಸಂಗೀತದಲ್ಲಿ ಹಿಡ್ಕೊಂಡ್ರೂ ಕೂಡ ಬ್ರಹ್ಮವನ್ನು ತಲುಪಬಹುದು, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ನೀವು ಇಮೋಷನಿಂದಲೇ ಮೆಂಟಲ್ ಇದರಿಂದಲೇ ಬ್ರಹ್ಮವನ್ನು ತಲುಪ್ಬೋದು, ಅಥವಾ ಇಂಟೆಲೆಕ್ಚುವಲ್ ಲೆವೆಲ್ಗೆ ಹೋಗಿ ಅದನ್ನು ಬಿಟ್ಟು ಬ್ರಹ್ಮವನ್ನು ತಲುಪ್ಬೋದು. ಯಾವಾಗ ಬೇಕಾದ್ರೂ ಹೋಗ್ಬೋದು. ಒಟ್ಟಿನಲ್ಲಿ ನಿಮಗೆ ಆ ಮುಮುಕ್ಷುತ್ವ ಇರಬೇಕು. ಮುಮುಕ್ಷುತ್ವ ಇರಬೇಕು. ಮುಮುಕ್ಷುತ್ವ ಹೇಗಿರಬೇಕು? ಈಗ ಅನುಭವ ಪೂರ್ವಕವಾಗಿರಬೇಕು, ಅನುಭವದಲ್ಲಿರಬೇಕು, ಶಾಶ್ವತವಾಗಿರಬೇಕು. ನೋಡಿ, ರಾಮಕೃಷ್ಣ ಪರಮಹಂಸರು ಇದೇ ಕ್ವಶನ್ ರಾಮಕೃಷ್ಣ ಪರಮಹಂಸರಿಗೆ ಅವ್ರ ಶಿಷ್ಯ ಕೇಳ್ದ. ಅವರು ಅವನ್ನ ಕರ್ಕೊಂಡೋಗ್ಬಿಟ್ಟು ಹೊಳೆಯಲ್ಲಿ ನೀರೊಳಗೆ ಮುಳುಗಿಸ್ಬಿಟ್ಟು ಕತ್ತನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ರು. ಸ್ವಲ್ಪ ಹೊತ್ತು ಅವನು ಅಂತ ಹೊಡ್ಕೋತಾ ಇದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮೇಲೆ ಬಿಟ್ಟರು. ನಿನಗೆ ಏನು ಅನ್ನಿಸ್ತು ಒಳಗಡೆ? ಏನು ಅನ್ನಿಸ್ತು? ಒಂದು ಸಾರಿ ಮೇಲೆ ಬಂದ್ಬಿಡ್ತೀನಿ. ಇದು ಮುಮುಕ್ಷುತ್ವ. ಒಂದು ಸಾರಿ ಮೇಲೆ ಬಂದ್ಬಿಡ್ತೀನಿ. ಉತ್ಕಟ ಇಚ್ಛೆ, ದ ಇಂಟೆನ್ಸಿಟಿ ಆಫ್ ಯುವರ್ ಅರ್ಜ್. ಬರಬೇಕು. ಈ ಮುಮುಕ್ಷುತ್ವ ಬಂದಾಗ ತಮಾಷೆ ಇದೆ. ಮುಮುಕ್ಷುತ್ವ ರಜೋಗುಣದಲ್ಲಿ ಬರಲ್ಲ, ತಮೋಗುಣದಲ್ಲಿ ಬರಲ್ಲ, ಅದು ಸತ್ವಗುಣದಲ್ಲೇ ಬರಲ್ಲ. ತಮೋಗುಣದಲ್ಲಿ ಮುಮುಕ್ಷುತ್ವ ಬರಲ್ಲ, ರಜೋಗುಣದಲ್ಲಿ ಬರಲ್ಲ, ಸತ್ವಗುಣದಲ್ಲಿ ಬರುತ್ತೆ. ಸತ್ವಗುಣದಲ್ಲಿ ಬಿಡಬೇಕು ಅಂತ ಭಗವದ್ಗೀತೆದೊಂದು ಶ್ಲೋಕ ಇದೆ ನೋಡಿ. ಈ 3 ಜನರಲ್ಲಿ ಈ ಸಾಧನೆ ಹೇಗೆ ಹೋಗುತ್ತೆ? ಧೂಮೇನ ವ್ರಿಯತೆ ವಹ್ನಿ ಯಥಾ ದರ್ಶೋ ಮಲೇನ ಚ ಯಥೋಲ್ಭೇನ ವೃತೋ ಗರ್ಭ ತಥಾ ತೇನೇದಮಾವೃತಂ ಅಂತ. ಧೂಮೇನ ವ್ರಿಯತೆ ವಹ್ನಿ, ಬೆಂಕಿ ಉರಿತಾ ಇರುತ್ತೆ ದೀಪ, ಅದರ ಜೊತೆ ಸ್ವಲ್ಪ ಹೊಗೆ ಬರ್ತಾ ಇರುತ್ತೆ. ಹೊಗೆ ಬೆಂಕಿ ಒಟ್ಟಿಗೆ ಇರುತ್ತೆ. ಸ್ವಲ್ಪ ಗಾಳಿ ಬಂದಾಗ ಹೊಗೆ ಆಚೆ ಹೋಗಿ ಬೆಂಕಿ ಮಾತ್ರ ಕಾಣುತ್ತೆ. ಸತ್ವಗುಣದವರಿಗೆ ಆ ಗಾಳಿ ಬಂದಷ್ಟು ಟಚ್ ಇದ್ರೆ ಅವರಲ್ಲಿ ವೃದ್ಧಿ ಆಗ್ಬಿಡುತ್ತೆ. ಅವರ ಇಂಪ್ಯೂರಿಟೀಸ್ ಹೋಗ್ಬಿಡ್ತದೆ. ಅವರಿಗೆ ಟಚ್ ಇದ್ರೆ ಸಾಕು. ರಜೋಗುಣದವರು ಯಥಾದರ್ಶೋ ಮಲೇನ ಚ, ಕನ್ನಡಿ ಇಲ್ಲಿ ಧೂಳು ಕೂತ್ಕೊಂಡ್ಬಿಟ್ಟಿದೆ ಹಳೇದು. ಅದು ಹೇಗೆ ತೆಗಿತೀರಾ? ಬಟ್ಟೆ ತಗೊಂಡು ಉಜ್ಜಿ. ರಜೋಗುಣದವರು ಉಜ್ಜಬೇಕು, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ನಿಷ್ಕಾಮ ಕರ್ಮ ಮಾಡಬೇಕು. ಆವಾಗ ಅವ್ರದ್ದು ಅವರಲ್ಲಿ ಆ ಇದು ಬರುತ್ತೆ, ಬೆಳಕು. ಸಾಧನೆ ಜಾಸ್ತಿ ಮಾಡಬೇಕು, ಸ್ವಲ್ಪ ದೇಹ ತಂಡನೆಲ್ಲ ಮಾಡಬೇಕು. ಯಾರು? ರಜೋಗುಣದವರು ಜಾಸ್ತಿ. ತಮೋಗುಣದವರು ಯಥೋಲ್ಬೇನ ಆವೃತೋ ಗರ್ಭ, ಗರ್ಭದಲ್ಲಿರೋ ಮಗು 9 ತಿಂಗಳು ಆಗೋವರೆಗೂ ಅದು ಆಚೆ ಬರಲ್ಲ, ಅಲ್ಲಿವರೆಗೂ ಕಾಯಬೇಕು. ತಮೋಗುಣದವರು ಕಾಯಬೇಕು. ತಮೋಗುಣದವರು ಅದು ಬರೋವರೆಗೂ ಕಾಯಬೇಕು, ಅದು ಕಾಯಲೇಬೇಕು ಅವರು.
ದೇ ಹ್ಯಾವ್ ಟು ವೆಯ್ಟ್. ಅರ್ಥ ಆಯ್ತಾ? ಸತ್ವಗುಣದವ್ರಿಗೆ ಏನಾಗುತ್ತೆ, ರಜಗುಣದ ಏನಾಗುತ್ತೆ, ತಮಗುಣದ ಏನಾಗುತ್ತೆ, ಮಾಂಡಿಕ್ಯ ಉಪನಿಷತ್ತು ಎಲ್ಲಿದೆ, ಅವಸ್ಥಾತ್ರಯ ವಿವೇಕ ಏನು, ಅದು ಅಜಾಗ್ರತೆಯನ್ನು ಇಟ್ಕೊಂಡ್ರೆ ಏನಾಗುತ್ತೆ, ಸ್ವಪ್ನ ಇಟ್ಕೊಂಡ್ರೆ ಏನಾಗುತ್ತೆ, ಸುಷುಪ್ತಿನ ಇಟ್ಕೊಂಡ್ರೆ ನಮಗೆ ಮೂರು ಬೇಡ, ನಮಗೆ ಬೇಕಾಗಿರೋದು ಫೋರ್ತ್ ಸ್ಟೇಜ್, ಅದು ನಮ್ಮ ಸ್ವರೂಪ. ಅದು ಸ್ವರೂಪ ಬೇಡಬೇಕಾದ್ರೆ ಅದನ್ನು ಪ್ರತಿನಿತ್ಯವೂ ಈ ರೀತಿ ವಿಚಾರ ಮಾರ್ಗದಲ್ಲಿ ಕಾಂಟೆಂಪ್ಲೇಟ್ ಮಾಡ್ತಾ 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 ನಾವು ನಮ್ಮಲ್ಲಿರೋ ಆಲೋಚನೆಗಳು ಬಂದಾಗ, ಇದು ದೀಸ್ ಆರ್ ಆಲ್ ಸುಪೀರಿಯರ್ ಥಾಟ್ಸ್. ಈ ಥರ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ 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 ಯಾವುದಾದ್ರು ಪ್ರಾಪಂಚಿಕ ಅದು ಬಿಸಾಕ ಸಂಬಂಧ ಏನು ವಿಷಯ ತಗೊಳ್ತೀರಾ ಹೊರಗಡೆದು? ಏನು ವಿಷಯ ತಗೊಳ್ತೀರಾ? ಪರ್ಸನಲ್ ವಿಷಯ ತಗೋತೀರಾ, ಲೋಕಲ್ ವಿಷಯ ತಗೋತೀರಾ, ಪೊಲಿಟಿಕಲ್ ವಿಷಯ ತಗೋತೀರಾ, ನ್ಯಾಷನಲ್ ವಿಷಯ ತಗೋತೀರಾ. ಆಧ್ಯಾತ್ಮಕ್ಕೆ ಬಂದಾಗ ಎಲ್ಲ ಝೀರೋ. 1000 ವರ್ಷದ ಹಿಂದೆನೂ ಇದೇ ಥರ ಕಿತ್ತಾಡ್ತಾ ಇದ್ರು. ಪೊಲಿಟಿಕ್ ಇತ್ತು, ಫೈಟ್ ಇತ್ತು, ವಾರ್ ಇತ್ತು, ಎಲ್ಲ ಇತ್ತು, ಬಾಂಬ್ ಹಾಕಿದ್ರು. ಜಪಾನ್, ನಾಗಸಾಕಿ, ಹಿರೋಶಿಮಾ ಎಲ್ಲ ನೋಡಿಲ್ವ? ಇವಾಗಲೂ ಇನ್ನೊಂದು ಅದೇ ಥರ ಏನೊಂದು ತಯಾರಿ ಆಗ್ತಾ ಇದೆ. ಯಾರಿಗೋ ಏನೋ ಅವನು ನ್ಯೂಕ್ಲಿಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ, ಯಾವ ಸತ್ತೋದ ಯಾವಾಗ ಹೇಳ್ತಾನೆ ಅಂತ ಗೊತ್ತಿಲ್ಲ ಇವಾಗ, ಅಲ್ವಾ? ಹೇಳ್ದವನು ಅಲ್ಲ. ಇನ್ಯಾರೋ ಒಬ್ಬ ಇವನಿದ್ದ ಪಾಕಿಸ್ತಾನದಲ್ಲಿ, ಅವನೇ ತಾನೇ ಏರೋಪ್ಲೇನಲ್ಲಿ ಇದಾಗಿದ್ದವನ. ಅವನು ಇನ್ನು 10 ವರ್ಷ ನಾನೇ ಪ್ರೆಸಿಡೆಂಟು ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವನು ಏರೋಪ್ಲೇನ್ ಅಲ್ಲೇ ಬ್ಲಾಸ್ಟ್ ಆಗೋಯ್ತು ಎಲ್ಲ. ಒಂದು ಪೀಸು ಕೈಗೆ ಸಿಕ್ಕಿಲ್ಲ. ಸೊ ಈ ಥರ ಪ್ರಪಂಚದ ಏನು ತೊಗೊಳ್ತೀವಿ, ಏನನ್ನು ಗ್ಲೋರಿಫೈ ಮಾಡ್ತೀರಾ ನೀವು? ಏನು ಗ್ಲೋರಿಫೈ ಹೋಗಿ ಏನನ್ನು ಗ್ಲೋರಿಫೈ ಮಾಡ್ತೀರಾ? ದೇವಸ್ಥಾನ ಗ್ಲೋರಿಫೈ ಮಾಡ್ತೀರಾ, ದೇವರನ್ನು ಗ್ಲೋರಿಫೈ ಮಾಡ್ತೀರಾ, ಬಂಗಾರನ ಗ್ಲೋರಿಫೈ ಮಾಡ್ತೀರಾ, ಆಸ್ತಿ ಅಂತಸ್ತನ್ನು ಏನನ್ನು ಗ್ಲೋರಿಫೈ ಮಾಡ್ತೀರಾ ನೀವು? ಆಧ್ಯಾತ್ಮಕ್ಕೆ ಬಂದಾಗ ಅದೆಲ್ಲ ಶೂನ್ಯ. ಅದೇನು ಕನ್ನಡ ಹಾಡಿದೆಲ್ಲ ವೇದಾಂತಿ ಹೇಳಿದೆನು, ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಕವಿಗೆ ಆರಿ, ವೇದಾಂತಿಗೆ ಮಣ್ಣು, ಎಲ್ಲವೂ ಮಣ್ಣು. ಆಯಿತಾ? ಮಾಂಡಿಕ್ಯ ಉಪನಿಷತ್ತು ಆಯಿತು. ನಮ್ಮ ಮಾಂಡಿಕ್ಯ ಉಪನಿಷತ್ತು ತಗೊಂಡಿರೋ ಉದ್ದೇಶ ಪದೇ ಪದೇ ಯಾವ ಮಂತ್ರಗಳು? ಸರ್ವಂ ಏತದ್ ಬ್ರಹ್ಮ, ಭೂತಂ ಭವತ್ ಭವಿಷ್ಯತಿ ಸರ್ವಂ ಓಂಕಾರ ಏವ, ಓಂ ಇತ್ಯೇದಕ್ಷರವಿದಂ ಸರ್ವಂ. ಅಥವಾ ಇನ್ನೇನು? ಅಯಮಾತ್ಮ ಬ್ರಹ್ಮ. ಇದೆಲ್ಲ ಮಂತ್ರಗಳು ಆವಾಗವಾಗ ಮನಸ್ಸಲ್ಲಿ ಬಂದರೆ ಒಳ್ಳೆಯದು. ಜಾಗೃತ ಸ್ಥಾನ ಬರಬೇಕು ಅಂತಿಲ್ಲ. ಸ್ವಲ್ಪ ಅದು ಯಾಕೆ ಹೇಳಿದ್ದಾರೆ ಅಂದರೆ, ಜಾಗೃತ ಸ್ವಪ್ನ ಸುಷುಪ್ತಿ ದಾಟಿ ನೀವು ಹೋದಾಗ ಆ ಫೋರ್ತ್ ಸ್ಟೇಟ್, ಇದನ್ನು ಅರ್ಥ ಮಾಡ್ಕೊಂಡು ಅಲ್ಲಿ ಹೋಗ್ಬೇಕು, ಸುಮ್ಮನೆ ಹೋಗೋಕ್ಕಾಗಲ್ಲ. ಇದೆಲ್ಲ ನಿಮ್ಮ ಬಾಡಿ ಲೆವೆಲಲ್ಲೇ ಆಗುವಂಥದ್ದು. ಅದು ಬಾಡಿನ ಬಿಟ್ಟು ಆಗುವಂಥದ್ದು. 3 ಪಾದಗಳು ದಾಟಿದ ಮೇಲೆ 4 ಚತುರ್ಥೋಪಾದ. ಅಲ್ಲಿ ಹೋದ ಕೂಡಲೇ ನಿಮಗೆ ಬಾಡಿ ಕಾನ್ಸ್ಟೆನ್ಸಿ ಇರಬೇಕು ಅಂತೂ ಇಲ್ಲ. ನೀವು ಬಾಡೀಲಿ ಇರ್ಬೋದು, ಇಲ್ಲದೆ ಇರಬಹುದು. ಈಗ ರಮಣ ಮಹರ್ಷಿಗಳು ಹೇಳ್ತಾರೆ, ಅವರು 1% ಬಾಡಿಲಿ ಇದ್ರು ಎಲ್ಲ ಸ್ಪ್ರೆಡ್ ಆಗೋದು. ನಿದ್ದೆಯಲ್ಲಿ ನಾವು ಆ್ಯಕ್ಚುಲಿ ಸ್ಪ್ರೆಡ್ ಆಗಿದೆ. ಈಗ ಮೈಂಡು, ಈಗ ನನ್ನ ಮೈಂಡು ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ ನಾನು, ಅಲ್ಲಿ ನಿಮ್ಮ ಹತ್ರ ಬರ್ತಾ ಇಲ್ಲ ನಾನು, ಬಟ್ ಮೈ ಮೈಂಡ್ ಈಸ್ ಮೂವಿಂಗ್, ಸ್ಪ್ರೆಡ್ ಆಗ್ತಾ ಇದೆ. ನನ್ನ ಮೈಂಡ್ ಮೂವ್ ಆಗ್ತಾ ಇದೆ. ಡಿಸ್ಪ್ಲೇ ಇದು 3 ಡೈಮೆನ್ಷನಲ್ ಮೂವ್ಮೆಂಟ್ ಇದಕ್ಕೆ ಮೈಂಡಿಗಿದೆ. 3 ಡೈಮೆನ್ಷನ್ ವಿಸ್ತಾರತೆ. ನಾನು ಒಬ್ಬ ಇರೋನು, ಇಷ್ಟು ಜನ ಆಗಿರೋದು 3 ಡೈಮೆನ್ಷನ್. ಪ್ರಾಣ ಬಂದಾಗ ಒಂದೇ ಡೈರೆಕ್ಷನ್. ಅದು ಪ್ರಾಣ ಬಂದಾಗ ಒಳಗಡೆ ಮಾತ್ರ ಅದು ಹೋಗ್ತಾ ಇರುತ್ತೆ, ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಪ್ರಾಣಾಪಾನ ವ್ಯಾನ ಸಮಾನ ಸಿಸ್ಟಮ್ ಒಳಗೆ ಹೋಗ್ತಾ, ಅದು ಆಚೆ ಬರೋಲ್ಲ. ಮೈಂಡು ಸ್ಪ್ರೆಡ್ ಆಗುತ್ತೆ. ಇದು 3 ಡೈಮೆನ್ಷನ್. ಇಂಟೆಲೆಕ್ಟ್ ಹೋದಾಗ ಇನ್ನೂ ಸ್ಪ್ರೆಡ್ ಆಗುತ್ತೆ. ಯಾಕೆ ಇನ್ನೂ ಸ್ಪ್ರೆಡ್ ಆಗ್ತದೆ ಅಂದರೆ, ಮೈಂಡಲ್ಲಿ ನಿಮಗೊಂದು ಪ್ರಾಬ್ಲಮ್ ಇದೆ. ಮೈಂಡಲ್ಲಿ ಅಜಿಟೇಷನ್ ಇದೆ, ರಾಗ ದ್ವೇಷ ದುಃಖ ಇದೆಲ್ಲ ಮೈಂಡಲ್ಲಿದೆ. ಸ್ಪ್ರೆಡ್ ಆದರೂ ಕೂಡ ದರ್ ಇಸ್ ಎ ಸಫರಿಂಗ್. ಬಟ್ ಇಂಟೆಲೆಕ್ಟಲ್ಲಿ ಸಫರಿಂಗ್ ಇಲ್ಲ. ಇಂಟೆಲೆಕ್ಟಲ್ಲಿ ದೆರ್ ಇಸ್ ಎ ಸಿಂಗಲ್ ಪಾಯಿಂಟ್ ಇನ್ ಕಾನ್ಸಂಟ್ರೇಷನ್, ಆ್ಯಂಡ್ ದೇರ್ ಯು ಆರ್ ಗೆಟಿಂಗ್ ಎ ಟಿಂಜ್ ಆಫ್ ಆ ಪೀಸ್, ಆ ಬ್ಲಿಸ್ ಅಲ್ಲಿ ಬರ್ತಾ ಇರುತ್ತೆ. ಯಾಕೆಂದರೆ ನೀವು ಮಹತ್ತತ್ವಕ್ಕೆ ತುಂಬ ಹತ್ತಿರ. ಯಾಕೆಂದರೆ ಮಹತ್ತತ್ವ
ಅದಕ್ಕೆ ಆನಂದ ತತ್ವಕ್ಕೆ ಹತ್ತಿರ ಇದೆ. ಸೊ ಯು ಆರ್ ಗೋಯಿಂಗ್ ವೆರಿ ನಿಯರ್ ಟು ದಟ್. ಸೊ ಈಗ ನಮ್ಮ ಈ ರೀತಿ ಆಲೋಚನೆಗಳನ್ನು ತುಂಬಿಸ್ಕೋಬೇಕು. ಈ ರೀತಿ ತುಂಬಿಸ್ಕೊಂಡ್ರೆ ನಾನು ಇಮೋಷನಲ್ ಲೆವೆಲಲ್ಲಿ ಇರ್ತೀನೋ, ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಇರ್ತೀನೋ, ಸ್ಪಿರಿಚುವಲ್ ಲೆವೆಲಲ್ಲಿ ಇರ್ತೀನೋ. ಇಂಟೆಲೆಕ್ಚುಯಲ್ ಒಂದು, ಇಮೋಷನಲ್ ಲೆವೆಲ್, ಎಮೋಷನಲ್ ಇಂಟೆಲೆಕ್ಚುಯಲ್ ಬರ್ಬೋದಲ್ವಾ? ದೇಹದಲ್ಲಿ ಆನಂದ ಇದೆ, ಬಿಸಿನೀರು ಹಾಕೊಂಡು ಚೆನ್ನಾಗಿ ಸ್ನಾನ ಮಾಡಿ ಆನಂದ ಆಗುತ್ತಾ ಇಲ್ವೋ? ಮನಸ್ಸಿನಲ್ಲಿ ಆನಂದ ಇದೆ, ಒಳ್ಳೆ ಸಂಗೀತ ಕೇಳಿ ಆನಂದ ಆಗುತ್ತಾ ಇಲ್ವೋ? ಇಂಟೆಲೆಕ್ಚುವಲ್, ಇವಾಗೆಲ್ಲ ಇಂಟೆಲೆಕ್ಚುವಲ್ ಡಿಸ್ಕಷನ್ ಆನಂದ ಆಗ್ತಾ ಇದೆ ಇಲ್ವೋ? ಸ್ಪಿರಿಚುವಲ್ ಲೆವೆಲಲ್ಲಿ ಮಾತಾಡ್ತಾ ನಾವೇನಾದ್ರು ನಮ್ಮತನ ಕಳ್ಕೊಂಡು ಒಂದು ಗಳಿಗೆ ಚಕ್ ಅಂತ ಅಲ್ಲೇನಾದ್ರು ಹೋದರೆ ಸ್ಪಿರಿಚುವಲ್. ಯು ಆರ್ ಟಚಿಂಗ್ ದೆನ್ ಅಂಡ್ ದೇರ್ ಯುವರ್ ರಿಯಲ್ ನೇಚರ್ ದಟ್ ಈಸ್ ಬಿಯಾಂಡ್ ಆಲ್ ದೀಸ್ ಲೆವೆಲ್ಸ್. ಕೋಶ, ಈ ಕೋಶಗಳನ್ನೆಲ್ಲ ಬೇರೆ. ಸರಿ ಏನು ನೋಡ್ದೋ? ಆನಂದಮಯ ಕೋಶ, ನಿದ್ದೆಯಲ್ಲಿರ್ತೀರಲ್ಲ, ಆನಂದಮಯ ಕೋಶನೇ ನೀವುದು ಬ್ಲಿಸ್ಸು, ಅದು ಚತುರ್ಥ, ಅದು ಬ್ರಹ್ಮ ಅಂತ ಹೇಳ್ತಾರೆ. ಕೆಲವರೆಲ್ಲ ಹೇಳ್ತಾರೆ ಅದೇ ನಿದ್ರೆ ಅಂತ. ಅದು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಆನಂದಮಯ ಕೋಶ, ಅದಕ್ಕೆ ಕೋಶ ಪ್ರಾಪರ್ಟಿ ಇದೆ. ಆ ಕೋಶ ಏನಾಗುತ್ತೆ? ಬ್ರಹ್ಮಪುಚ್ಚಂ ಪ್ರತಿಷ್ಠಾಂ ಅಂದರೆ ಇಫ್ ಯು ಡ್ರಾಪ್ ಎನ್ ಎಕ್ಸ್ಟ್ರಾ, ಯು ಆರ್ ಇನ್ ಬ್ರಹ್ಮ. You forget a valuable thing, you are in kosha.